ಇದೀಗ ನಮ್ಮ ಜೊತೆ ಇದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರ ತಾಯಿ ರಮಾ ಸೂರ್ಯ ನಾರಾಯಣ್ ಅವರು. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಅಮ್ಮ, ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಮಗೆಲ್ಲ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ, ವಾಕ್ ಚಾತುರ್ಯ ಇರುವಂಥ ತೇಜಸ್ವಿ ಸೂರ್ಯ, ಬಹಳ ಸುಂದರವಾದ ಯುವಕ ತೇಜಸ್ವಿ ಸೂರ್ಯ ಪರಿಚಯ ಇದೆ. ತೇಜಸ್ವಿ ಸೂರ್ಯ ಅವರ ಅಸಲಿ ತುಂಟತನ, ಕಾಲೇಜ್ ಡೇಸಲ್ಲಿ ಹೆಂಗಿದ್ರು, ಸ್ಕೂಲ್ ಡೇಸಲ್ಲಿ ಹೆಂಗಿದ್ರು, ರಾಜಕಾರಣಕ್ಕೆ ಬರುವಾಗ ಹೇಗಿದ್ರು ಅವ್ರ ಮನಸ್ಥಿತಿ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕೇ ಬೇಕು. ಯಾಕಂದರೆ ನೀವು ಅಷ್ಟಾಗಿ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡವ್ರಲ್ಲ. ನಿಮಗೂ ರಾಜಕಾರಣಕ್ಕೂ ದೂರನಾ? ಖಂಡಿತ ದೂರ ಮೇಡಮ್. ನಾವಿಬ್ಬರೂ ಅಷ್ಟೇನೆ, ನಾವು ಗಂಡ ಹೆಂಡತಿ ತುಂಬ ದೂರ. ಏನಿದ್ರು ಈಗ ಅವನಿಗೆ ರಾಜಕಾರಣ ಸಿಕ್ಕಿಬಿಟ್ಟಿದೆ. ನಾವು ಹೇಳೋದೇನು ಅಂದರೆ, ಜನರ ನಂಬಿದ್ದಾರೆ, ಆ ನಂಬಿಕೆನ ಉಳಿಸ್ಕೊಂಡು ಸಾತ್ವಿಕವಾಗಿ ಜನರಿಗೆ ನಂಬಿಕೆ ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾವು ಯಾವಾಗಲೂ ಹೇಳ್ತೀವಿ. ಫಸ್ಟ್ ಒಂದು ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟಾಗ ಆಲ್ ಆಫ್ ಸಡನ್ ಒಂದು ಎಮರ್ಜ್ ಆದಂಥ ನಾಯಕನಾಗಿದ್ರು ತೇಜಸ್ವಿ ಸೂರ್ಯ ಅವರು. 5 ವರ್ಷದಲ್ಲಿ ಅವರು ಮಾಡಿರುವಂಥ ಕೆಲಸ ನಿಮಗೆ ತೃಪ್ತಿ ತಂದಿದೆಯಾ? ಯಾಕಂದರೆ ಯಾರು ಏನೇ ಮಾಡಿದ್ರು ಮಕ್ಕಳನ್ನ ಫೈನಲಿ ಖಂಡಿಸೋದು ತಾಯಿನೇ. ಖಂಡಿತ ಮೇಡಮ್. ಅವನಿಗೂ ಏನೂ ಗೊತ್ತಿಲ್ಲದ ಟೈಮ್ನಲ್ಲಿ ಅವನಿಗೆ ಸಿಕ್ಕಿದೆ. ನಮಗೂ ಒಂಥರ ತಕ್ಷಣಕ್ಕೊಂಥರ ನೀವು ಹೇಳ್ದಂಗೆ ಏನೋ ಒಂಥರ ಅನ್ನಿಸ್ತು. ಹೇಗಪ್ಪ ಈ ಚಿಕ್ಕ ಹುಡುಗ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾನೆ ಅಂತೆಲ್ಲ ಅನಿಸಿತ್ತು. ಅದು ಕ್ರಮೇಣ ಅವನಿಗೆ ಕೆಲಸದ ಪ್ರಕಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಮಗೆ ತೃಪ್ತಿ ತಂದಿದೆ. ಆದರೆ ಎಷ್ಟಿದ್ರೂ ಕೆಲಸ ಸಮಾಜದಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಮಾಡ್ತಾ ಹೋಗಬೇಕು, ಮಾಡಬೇಕು ಅಂತಲೇ ನಾವು ಯಾವಾಗಲೂ ಹೇಳ್ತೀವಿ. ತುಂಬ ಚೆನ್ನಾಗಿ ಓದ್ತಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ. ಸಕ್ಸಸ್ಫುಲ್ ಲಾಯರ್ ಆಗ್ತಿದ್ರು ಏನೋ ನನಗೆ ಗೊತ್ತಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಅವ್ರು ರಾಜಕಾರಣಕ್ಕೆ ಬರೋದು? ಇಲ್ಲ, ನಮಗೆ ಅದ್ರ ಬಗ್ಗೆ ಏನು ಹೋಪ್ಸ್ ಇರಲಿಲ್ಲ. ಬಟ್ ಒಳ್ಳೆ ಓರೇಟರು, ಹಾಗಾಗಿ ನಾವು ಲಾ ಓದೋಕ್ಕೆ ಪ್ರಿಫರ್ ಮಾಡಿದ್ವಿ. ಆ್ಯಸ್ ಎ ಪೇರೆಂಟ್ ಲಾ ಓದಲಿ ಅಂತ ಪ್ರಿಫರ್ ಮಾಡಿದ್ವಿ. ಚೆನ್ನಾಗಾಗಿತ್ತು. ಚೆನ್ನಾಗಿ ಹೈಕೋರ್ಟಲ್ಲೂ ತುಂಬ ಅವನದ್ದು ರಿಜಿಸ್ಟರ್ ಆಗಿದೆ. 1-2-3 ಕೇಸ್ಗಳೆಲ್ಲ ತುಂಬ ಚೆನ್ನಾಗಾಗಿದೆ. ಹಾಗಾಗಿ ಮಾಡ್ತಾ ಇದ್ದ. ಸ್ಕೂಲು ಕಾಲೇಜುಗಳಲ್ಲಿ ಎಲ್ಲ ಮಕ್ಕಳು ಮಾಡೋ ಹಾಗೆ ಮಾಮೂಲಿ ಇದ್ದೇ ಇತ್ತು. ಎಲ್ಲ ಹುಡುಗರು ಏನು ತುಂಟಾಟ ಮಾಡ್ತಾರೋ ಪ್ರತಿಯೊಂದು ಏಜಲ್ಲೂ ಸಹ ಮಾಡ್ತಿದ್ದ. ಬಟ್ ಅವನಿಗೆ ಸ್ವಲ್ಪ ಸ್ಕೂಲ್ಗಿಂತ ಅದರ್ ದ್ಯಾನ್ ಸ್ಕೂಲ್ ಬುಕ್ಸು ಓದೋದು ಸ್ವಲ್ಪ ಇಂಟ್ರೆಸ್ಟು. ಮುಂಚೆಯಿಂದನೂ ಸ್ವಲ್ಪ ಈ ವಾಜಪೇಯಿ ಅವ್ರ ಸ್ಪೀಚ್ ಇರ್ಬೋದು, ಇನ್ನೊಂದು ಸ್ಪೀಚ್ ಇರ್ಬೋದು, ಅಲ್ಲ ಅಬ್ದುಲ್ ಕಲಾಂ ಅವ್ರದ್ದು ಇರ್ಬೋದು, ಅಂಬೇಡ್ಕರ್ ಅವ್ರದ್ದು ಯಾವುದೋ ಬುಕ್ಸು. ನಮ್ಮ ಮನೇಲಿ ದೊಡ್ಡ ಲೈಬ್ರರಿ ಇದೆ. ತುಂಬ ಬುಕ್ಸ್ ಓದೋದು ಹುಚ್ಚು. ತುಂಬ ಅಂದರೆ ತುಂಬಾನೇ. ಯಾವ ಚಿಕ್ಕ ಹುಡುಗರಿಂದನೂ ಅಷ್ಟೇನೆ. ಅಂದ್ರೆ ತಂದೆನೂ ತುಂಬ ಅಂದರೆ ತುಂಬ ಓದ್ತಾರೆ. ಇವತ್ತಿಗೂ ಓದ್ತಾರೆ ಅವ್ರ ತಂದೆ. ಒಂದು ಸೆಕೆಂಡು ವೇಸ್ಟ್ ಮಾಡಲ್ಲ. ಊಟಕ್ಕೆ ತಟ್ಟೆ ಹಾಕಬೇಕು ಅನ್ನೋದ್ರೆ ತಟ್ಟೆ ಹಾಕಿ ಕರೀದ್ರೊಳಗಡೆ ಓದ್ತಾ ಇರ್ತಾರೆ. ಹಾಗೆ ಅದೇ ಅವನಿಗೂ ಬಂದಿದೆ. ಬಟ್ ಮನೇಲಿ ಸ್ವಲ್ಪ ಏನಾದ್ರು ಓದಿದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡೋದು, ಹೇಗಿರ್ಬೋದು, ಹೇಗೆ ಮಾಡ್ಬೋದು ಅನ್ನೋದಂಗೆ ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ಆಧ್ಯಾತ್ಮಿಕವಾದ ಜೀವನ ನಡೆಸೋದು ನಮಗೊಂಥರ ಬಂದುಬಿಟ್ಟಿದೆ. ಹಾಗಾಗಿ ಬೇರೆದಕ್ಕೆ ನಾವು ತುಂಬ ಅಂಟ್ಕೊಂಡಿಲ್ಲ. ತೇಜಸ್ವಿ ಸೂರ್ಯ ಅವರು ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ. ಈಗ ಎಲೆಕ್ಷನ್ ಟೈಮ್ ಬೇರೆ, ನಿಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ಸುತ್ತೆ ಸರಿಯಾಗಿ. ನಾರ್ಮಲ್ ಡೇಸಲ್ಲೂ ಅವ್ರು MP ಆದಮೇಲೆ ಮನೆ ತುಂಬ ಜನ ಬಂದೇ ಬರ್ತಾರೆ ಏನಾದರೂ ಸಹಾಯವನ್ನು ಕೇಳಿಕೊಂಡು. ತುಂಬ ಮಿಸ್ ಮಾಡ್ಕೊತೀರಾ ಮಗನೇನಾದರೂ ಹೊರಗಡೆ ಕರ್ಕೊಂಡು ಹೋಗೋದಿರಲಿ, ಶಾಪಿಂಗ್ ಕರ್ಕೊಂಡು ಹೋಗೋದಿರಲಿ, ಅಮ್ಮನ ಅಂಥ ವಿಷಯಗಳಲ್ಲಿ? ಇಲ್ಲ, ಶಾಪಿಂಗ್ ಎಲ್ಲ ಹೋಗೋದು ಅಭ್ಯಾಸನೇ ಇಲ್ಲ ನಮಗೆ. ನಿಜ ನೀವು ಹೇಳೋಕ್ಕೆ ಪ್ರಶ್ನೆಗೆ ಮಿಸ್ ಮಾಡ್ಕೊಳ್ಳೋದು ಅಂದ್ಕೂ ಇರುತ್ತೆ. ಮಾತಿಗೆ ಸಿಗಲ್ವಲ್ಲ ಅನ್ನೋದು ಅನಿಸುತ್ತೆ. ಯಾವಾಗಲೂ ಹೊರಗಡೆಲೇ ಇರ್ತಾರೆ. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬ ಅನ್ನಿಸ್ತಾ ಇತ್ತು. ಈಗ ಸ್ವಲ್ಪ ಅದಕ್ಕೂ ಹೊಂದ್ಕೋತಾ ಇದ್ದೀವಿ. ಆ ಥರ ಆಗಿದೆ. ಈಗ ಮನೆಯಲ್ಲಿ ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಬನೇ ಮಗ ಮಾತ್ರ. ಇವಾಗ ಹೆಣ್ಮಕ್ಳಿದ್ರೆ ಅಪ್ಪನಿಗೆ ಸ್ವಲ್ಪ ಅಟ್ಯಾಚ್ಡ್ ಜಾಸ್ತಿ ಇರ್ತಾರೆ, ಗಂಡು ಮಕ್ಳಿದ್ರೆ ಅಮ್ಮನಿಗೆ ಅಂತೇಳಿ. ಸೊ ಯಾವಾಗಲೂ ಫೋನ್ ಮಾಡೋದು MP ಆದಮೇಲೆ ಕೇಳ್ತಾ ಇದ್ದೀನಿ, ಕಾಂಟ್ಯಾಕ್ಟಲ್ಲಿ ಇರೋದು ಅಂಥದ್ದು? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಯಾವಾಗ ನೋಡಿದ್ರು ಫೋನ್ ಬ್ಯುಸಿ ಬರ್ತಾ ಇರುತ್ತೆ. ಯಾವಾಗ ನೋಡ್ರಿ ಯಾರ ಹತ್ರನೂ ಮಾತಾಡ್ತಿರ್ತಾರೆ. ತುಂಬ ಅಪರೂಪ. ನಾನೊಂದು 10 ಸತಿ ನಮ್ಮದು ಕಾಲ್ ಹೋಗಿದ್ಮೇಲೆ ಒಂದು ಸತಿ ಮಾತಾಡ್ತಾರೆ ಅಷ್ಟೇನೇ, ಏನಿಲ್ಲ. ಆಮೇಲೆ ನಮಗೇನಾಗಿದೆ, ನಾವು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಮಗೆ ಲೋನ್ಲಿನೆಸ್ ಅನ್ನೋದು ಅಷ್ಟೊಂದಾಗಿ ಗೊತ್ತಾಗ್ತಾ ಇಲ್ಲ. ಏನೋ ಇವ್ನು ಬರಲ್ಲ ಹೋಗಲ್ಲ, ಒಬ್ರದ್ದು ಮುಖ ನೋಡ್ತಿರ್ತೀವಿ, ಬರ್ತಿರ್ತಾರೆ ಹೋಗ್ತಿರ್ತಾರೆ. ಹಾಗಾಗಿ ಆ ಫೀಲ್ ಬಂದಿಲ್ಲ. ಸ್ಟಾರ್ಟಿಂಗಲ್ಲಿ ಮಾತ್ರ ಆಗ್ತಾಯಿತ್ತು. ಈಗ ಬಟ್ ಇದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀವಿ. ಎನಿವೇಸ್, ರಾಜಕಾರಣಕ್ಕೆ ಮಗ ಬಂದಿದ್ದಾಗಿದೆ. ಫಸ್ಟ್ ಟರ್ಮಲ್ಲೇ ಸಕ್ಸಸ್ಫುಲ್ MP ಆಗಿದ್ದಾರೆ. ತುಂಬ ಹೋಪ್ಸ್ ಇದೆ ತೇಜಸ್ವಿ ಸೂರ್ಯ ಮೇಲೆ ರಾಷ್ಟ್ರ ಮಟ್ಟದಲ್ಲಿ. ಇವಾಗ ನಿಮಗೆ ಏನು ಅನಿಸುತ್ತೆ, ರಾಜಕೀಯದಲ್ಲಿ ಏನು ಗುರಿ ತಲುಪಬೇಕು ನಿಮ್ಮ ಮಗ ಅಂತ ಅನಿಸುತ್ತೆ? ಮೇಡಮ್, ನಿಜವಾಗ್ಲೂ ಅದ್ರ ಬಗ್ಗೆ ಏನೂ ಅನಿಸಲ್ಲ. ಏನು ಭಗವಂತ ನಿರ್ಣಯ ಆಗೋಗಿರುತ್ತೆ. ಅವನು ಏನು ಕೊಡ್ತಾನೆ ಅದನ್ನು ಸ್ವೀಕರಿಸ್ತೀವಿ ಮೇಡಮ್. ನಿಜವಾಗ್ಲೂ ಅದ್ರ ಮೇಲೆ ಯಾವ ಹೋಪ್ಸು ಇಟ್ಕೊಂಡಿಲ್ಲ. ನಾವು ಅಂಟ್ಕೊಂಡಿರೋದು ಭಗವಂತನಿಗೊಬ್ಬನಿಗೋಸ್ಕರನೇ. ನೀವು ಎಷ್ಟು ಸತಿ ಕೇಳಿದ್ರು ನಾವು ಅಂಟ್ಕೊಂಡಿರೋದು ಅದೊಂದಕ್ಕೆ ಮೇಡಮ್. ತೇಜಸ್ವಿ ಸೂರ್ಯ ಅವ್ರಿಗೆ ಆಧ್ಯಾತ್ಮದ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಖಂಡಿತ ಇದೆ. ಮನೆ ವಾತಾವರಣನೇ ಆಗಿದೆ. ಹಾಗಾಗಿ ಅವನು ಇವತ್ತಿಗೂ ಸಹ ಬೆಳಗ್ಗೆ ಸ್ನಾನ ಮಾಡಿ ನಮ್ಮ ರಿಚುವಲ್ಸ್ ಇರದೆ ಸಂಧ್ಯಾವನೆ ಮುಗಿಸ್ಕೊಂಡು ಕೆಳಗಡೆ ಬರ್ತಾನೆ.
ಹಬ್ಬದಲ್ಲೆಲ್ಲ ತಂದೆ ಮಕ್ಕಳ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲ ಕೂತ್ಕೊಂಡು ವೇದ ಮಂತ್ರಗಳನ್ನು ಹೇಳ್ತಾನೆ. ಜೂನಿಯರ್ ಸಂಗೀತ ಕಲಿಸಿದ್ದೀವಿ. ಎಲ್ಲದೂ ಆಗಿದೆ. ನೀವೇ ನೋಡಿದ್ದೀರ ಮನೆ ವಾತಾವರಣ. ನೀವು ಬಂದಾಗ ನೀವು ಬೆಳಗ್ಗೆ ನೋಡ್ತಿದ್ರಿ. ನಾನು ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೆ. ಏನೋ ಒಂದು ದೀಪ ಹಚ್ಚಿ ರಂಗೋಲಿ ಹಾಕಿ ಕಳಿಸೋದು ಎಲ್ಲದೂ ಇದೆ. ಅಂದರೆ ಸಾಂದರ್ಭಿಕವಾಗಿ ಆಗದೇ ಇರೋ ಟೈಮ್ನಲ್ಲಿ ಟೈಟ್ ಆಗಿರುತ್ತೆ. ಬಟ್ ಆ ಬೆಳಗ್ಗೆ ರಿಚುವಲ್ಸ್ ಯಾವತ್ತೂ ಮಿಸ್ ಮಾಡೇ ಮಾಡ್ತಾರೆ. ಈ ಥರ ಒಂದು ಕಲ್ಚರಲ್ ಫ್ಯಾಮಿಲಿ ಇದ್ದಾಗ, ಆಧ್ಯಾತ್ಮಿಕದ ಬಗ್ಗೆ ಒಲವಿದ್ದಾಗ, ಮಗ ದಿಢೀರಂತ ರಾಜಕಾರಣಕ್ಕೆ ಬಂದಾಗ ಸಾರ್ವಜನಿಕ ಲೈಫ್ನಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ತುಂಬ ಹೊಗಳೋರು ಇರ್ತಾರೆ, ತುಂಬ ಕೆಟ್ಟದಾಗ ಬೈಯೋರು ಇರ್ತಾರೆ. ಫಸ್ಟಿಗೆ ಅದನ್ನು ತಗೊಳ್ಳೋದು ಕಷ್ಟ ಆಗ್ತಿತ್ತಾ? ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ? ಇಲ್ಲ, ಖಂಡಿತ ಆಗ್ತಿತ್ತು. ಈಗಲೂ ಅನಿಸುತ್ತೆ ಕೆಲವು ಸತಿ ಕಾಮೆಂಟ್ಸ್ ನಾವು ಅದನ್ನು ನೋಡಬೇಡಿ ಅಂತ ಹೇಳ್ತಾನೆ. ಸುಮ್ಮನೆ ನೋಡಿದಾಗ ಅನಿಸುತ್ತೆ ಒಂದು ಲೈನು ಬರೆಯೋದು ಸುಲಭ, ಒಂದು ಲೈನು ಒಂದು ವರ್ಡು ಬರೆಯೋದು ತುಂಬ ಸುಲಭ, ಕೆಟ್ಟದಾಗಿ ಬರೆಯೋದು ತುಂಬ ಸುಲಭ. ನನಗೆ ಒಂದು ವ್ಯಕ್ತಿನ ಕಂಡ್ರೆ ಆಗಲ್ವಾ, ನಾನು ಸೈಲೆಂಟಾಗಿ ಇದ್ಬಿಡಬೇಕು. ಕೆಟ್ಟದಾಗಿ ಬರೋದು ಏನು ಮಾಡೋಕ್ಕಾಗತ್ತೆ? ಬರಲಿ, ಅದೊಂದು ಪೊಸಿಷನ್ ಇರಲಿ, ಒಂದು ನಿಮಿಷ ಒಂದು ಲೈನ್ ಮಾತಾಡಲಿ, ಸ್ಪೀಚ್ ಮಾಡಲಿ, ಬರೀಲಿ, ಗೊತ್ತಾಗುತ್ತೆ. ಇಲ್ದಿರಿ ಏನೂ ಇಲ್ಲ, ಒಂದು ಲೈನ್ ಬರೀ ಸುಲಭ. ಬರೀತಾರೆ, ಏನೂ ಮಾಡೋಕ್ಕಾಗಲ್ಲ. ಊರು ಅಂದಮೇಲೆ ಎಲ್ಲ ಥರ ಜನರು ಇರಲೇಬೇಕು, ಬರೀತಾರೆ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಅನಿಸ್ತಿತ್ತು, ಈಗ ಏನು ಅನಿಸಲ್ಲ ಮೇಡಮ್, ಯಾತಕ್ಕೂ ಏನು ಅನಿಸಲ್ಲ. ರಾಜಕಾರಣಕ್ಕೆ ಬಂದಮೇಲೆ ಚರ್ಮ ದಪ್ಪ ಆಗಬೇಕು, ಏನೂ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಷ್ಟೇ. ಪಾರ್ಲಿಮೆಂಟಲ್ಲಿ ತೇಜಸ್ವಿ ಸೂರ್ಯ ಮಾತಾಡುವಾಗ ಅವತ್ತು ನೋಡ್ತಾ ಇರ್ತೀರಾ ನೀವು? ಹೇಳಿರ್ತಾರ ನೋಡಿ ಅಂತ? ಇಲ್ಲ, ಅವರೇನು ಹೇಳಿರಲ್ಲ. ಕೆಲವು ಸತಿ ರೆಕಾರ್ಡೆಡ್ ನೋಡ್ತೀನಿ ನಾನು. ತುಂಬ ಖುಷಿ ಆಗುತ್ತೆ ಮಾತ್ರ. ಯಾಕೆಂದರೆ ತುಂಬ ಎಫರ್ಟ್ ಹಾಕ್ತಾನೆ. ಏನು ಮಾತಾಡಬೇಕಾದ್ರೂ ತುಂಬ ಎಫರ್ಟ್ ಹಾಕ್ತಾನೆ. ರಾತ್ರಿ 2:30-3 ಗಂಟೆ ತನಕನೂ ಎಲ್ಲ ಬರೆದೇ ಮಾಡಿದೆ ಹೋಗೋದೇ ಇಲ್ಲ, ಯಾವ ಕಾರಣಕ್ಕೂ ಹೋಗಲ್ಲ. ಹಾಗಾಗಿ ತುಂಬ ಖುಷಿ ಆಗುತ್ತೆ ಮೇಡಮ್ ಮಾತಾಡ್ದೇನ. 4 ಜನ ಮಾತಾಡ್ತಾರೆ, ಅವ್ರಿಗೂ ಖುಷಿ ಅನಿಸುತ್ತೆ. ಮೇಡಮ್ ತುಂಬ ಚೆನ್ನಾಗಿತ್ತು ಸಬ್ಜೆಕ್ಟು, ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಿದಾಗ ನಮಗೂ ಸಂತೋಷ ಆಗುತ್ತೆ ಮೇಡಮ್. ಯಾವತ್ತಾರು ಪ್ರಚಾರಕ್ಕೆ ಬಾ ಅಮ್ಮ ಅಥವಾ ಅಪ್ಪನ ಕರೆದಿದ್ದಿದೆಯಾ? ಯಾಕಂದರೆ ಫ್ಯಾಮಿಲಿ ಮೆಂಬರ್ಸು ಇನ್ವಾಲ್ವ್ ಆಗಿಬಿಡ್ತಾರೆ ಎಲೆಕ್ಷನ್ ಟೈಮ್ ಬಂದಾಗ. ಕರೆದಿದ್ದಿದೆಯಾ? ಇಲ್ಲ ಮೇಡಮ್, ಅವನು ಯಾವತ್ತೂ ಹೋಗಿ ಅಂತ ಹೇಳಿಲ್ಲ, ನಾನೇ ಹೋಗ್ತಾ ಇದ್ದೀನಿ. ವಾಲಂಟಿಯರ್ಸ್ ಕಾರ್ಯಕರ್ತರು ಪಾಪ ಕೇಳ್ತಾರೆ, ಮೇಡಮ್ ತೇಜಸ್ವಿ ಅವ್ರು ಬಂದಿಲ್ಲ ಮೇಡಮ್, ಅಟ್ಲೀಸ್ಟ್ ನೀವಾರು ಬನ್ನಿ ಮೇಡಮ್, ನೀವಾರು ಬನ್ನಿ ಇದ್ದಾರೆ. ನಾನೀಗ ಒಂದು ವಾರದಿಂದ ಪದ್ಮನಾಭನಗರ ಆ ಕಡೆಯಲ್ಲಿ ಹೋಗ್ತಾ ಇದ್ದೀನಿ ಮೇಡಮ್, ಅಷ್ಟೇನೇ. ರಾಜಕಾರಣ ಏನೇ ಇದ್ದರೂ ಅಪ್ಪ ಅಮ್ಮಂಗೆ ಮಗನೇ, ಮಗಳೇ, ಪರ್ಸ್ನಲ್ ಲೈಫು ಇಂಪಾರ್ಟೆಂಟ್ ಆಗುತ್ತೆ. ಏನೇ ಸಾಧನೆ ಮಾಡಿದರೂ ಕೂಡ ಫೈನಲಿ ಮದುವೆ ಮಕ್ಕಳು ಬೇಕೇ ಬೇಕು ಅಂತ ಅಪ್ಪ ಅಮ್ಮನೂ ಹಪಾಪಿಸ್ತಾರೆ. ತೇಜಸ್ವಿ ಸೂರ್ಯ ಅವ್ರ ಮದುವೆ ಯಾವಾಗ? ಯಾಕಂದ್ರೆ ತುಂಬ ಜನ ಲೇಡೀಸ್ ಫ್ಯಾನ್ಸ್ ಇದ್ದಾರೆ, ನಿಮಗೂ ಗೊತ್ತಿರುತ್ತಲ್ವಾ, ಸುಂದರವಾದ ಮಗ ಹೆತ್ತಿದ್ದೀರಾ. ಇಲ್ಲ ಮೇಡಮ್, ನಾನು ಒಂದು 4-5 ವರ್ಷದಿಂದನೂ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಅಟೆಂಪ್ಟ್ ಮುಗಿದ್ಬಿಡಲಿ, ಇದು ಮುಗಿಲಿ ಅಂತ ಹೇಳ್ತಿದ್ರು. ಈ ಸರ್ತಿ ಒಂದು ಪ್ರಾಮಿಸ್ ತೊಗೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಎಲೆಕ್ಷನ್ ಆದಮೇಲೆ ನಾನು ಅದಕ್ಕೆ ಉತ್ತರ ಹೇಳ್ತೀನಿ, ಮಾಡ್ಕೋತೀನಿ ಅಂತ ಒಂದು ಹೇಳಿದ್ದಾನೆ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಎಲೆಕ್ಷನ್ ಆದಮೇಲೆ, ಆಫ್ಟರ್ ಎಲೆಕ್ಷನ್ ಅಂತ ಹೇಳಿದ್ದಾನೆ. ಸೊ ಕಾಯ್ತಾ ಇದ್ದೀವಿ, ಆಗಬಹುದು. ಎಂಥ ಹುಡುಗಿ ಬೇಕಂತೆ? ಅವನೇನು ಎಂಥ ಹುಡುಗಿ ಬೇಕು ಅಂತ ಏನು ಹೇಳಿಲ್ಲ. ನಾವು ನೋಡ್ತಿರೋದೇನು ಅಂದರೆ, ನಾವು ಯಾರೇ ಮನೆಗೆ ಬರಲಿ, ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ನಗು ಮುಖದಲ್ಲಿ ಹೇಳುವಂಥವ್ರಾಗಿರ್ಬೇಕು. ಯಾರ ಮನೆಗೆ ಯಾರು ಹೋದ್ರೂ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂಥವ್ರು. ತೇಜಸ್ವಿ ಅವರು ಊರಲ್ಲಿಲ್ಲ, ಬನ್ನಿ ಕಾಫಿ ಕುಡೀರಿ ಅಂತ ಹೇಳುವಷ್ಟನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಹುಡುಗಿ ಸ್ವಲ್ಪ ಏನಾದ್ರು ಒಂದು ವಿಚಾರದಲ್ಲಿ ಚೂರು ಎಂಗೇಜ್ ಆಗಿದ್ರೆ, ಇವನು ಅಕಸ್ಮಾತ್ ಬಿಟ್ಟು ಹೋಗ್ತಿರ್ತಾರಲ್ಲ, ಸೊ ಹಾಗಾದಾಗ ಅವರು ಒಂಥರ ಎಂಗೇಜ್ ಆಗಿರಬೇಕು, ಮನೆಯೂ ನೋಡ್ಕೊಂಡಿರೋ ಹಂಗೆ ಇರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಷ್ಟೇ. ಅವ್ರದ್ದು ಹೇಗಿದೆಯೋ ಗೊತ್ತಿಲ್ಲ. ಈಗ ಅತ್ತೆ ಆಗಿ ನಿಮ್ಮ ಕಂಡೀಷನ್ಸ್ ಹೇಳಿ. ಈಗ ತೇಜಸ್ವಿ ಸೂರ್ಯಂಗೆ ಸಂಗೀತ ಕಲಿಸಿದ್ದೀರಾ, ಆಧ್ಯಾತ್ಮಿಕ ಚಿಂತನೆ ಇದೆ, ಓದೋ ಹವ್ಯಾಸ ಇದೆ, ಸೈಕ್ಲಿಸ್ಟ್, ಬೈಕ್ ರೈಡರ್, ಇಷ್ಟೆಲ್ಲ ಹವ್ಯಾಸಗಳಿದೆ. ಸೊ ಎಂಥ ಹುಡುಗಿ ಬೇಕಂದ್ರೆ ಅವ್ರಿಗೇನು ಹವ್ಯಾಸಗಳಿರಬೇಕು ಅತ್ತೆಯಾಗಿ ಡಿಮ್ಯಾಂಡ್ ಮಾಡಿ ನೀವು? ಮೇಡಮ್, ಈಗ ನೀವು ಈ ಪ್ರಶ್ನೆ ಇತ್ತು ರಾಂಗ್ ಕ್ವಶನ್ ಇದು. ಈಗಿನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಆದರೆ ಬೇರೆ ಥರ ಇರ್ತಿತ್ತು. ಈಗಿನ ಕಾಲ ಅವರವರೇ ಸೆಲೆಕ್ಟ್ ಮಾಡ್ಕೋತಾರೆ ಹೇಗಿರಬೇಕು. ಇಲ್ಲ, ಅದೆಲ್ಲ ಏನಿರಲ್ಲ. ಈಗ ಯಾರು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ವಲ್ಲ, ಹೇಗೋ ನಡೆದು ಹೋಗುತ್ತೆ ಹಾಗೇನೆ. ಅದರಿಂದ ತುಂಬ ಸೀರಿಯಸ್ ಆಗಿ ತಗೊಂಡಿಲ್ಲ. ಅವರಿಬ್ಬರು ಚೆನ್ನಾಗಿರೋದನ್ನು ನಾವು ನೋಡಬೇಕು ಅಷ್ಟೇ, ಅಲ್ಟಿಮೇಟ್ ಅಷ್ಟೇ. ಅವರಿಬ್ಬರು ಚೆನ್ನಾಗಿರೋದನ್ನು ನಾವು ನೋಡಬೇಕಷ್ಟೇ. ಈಗ ಸುಂದರವಾದ ಮಕ್ಕಳಿದ್ರೆ ತುಂಬ ಟೆನ್ಷನ್ ಆಗುತ್ತೆ. ಯಾಕಂದರೆ ಹುಡುಗ ಇರಲಿ ಹುಡುಗಿ ಇರಲಿ, ಮಕ್ಕಳು ಸುಂದರವಾಗಿದ್ದರೆ, ಫಾರ್ ಎಕ್ಸಾಂಪಲ್ ತೇಜಸ್ವಿ ಸೂರ್ಯ ಅವ್ರ ವಿಷಯದಲ್ಲಿ ನಾನೇ ತುಂಬ ಜನನ ಇಂಟರ್ವ್ಯೂ ಮಾಡೋಕ್ಕೆ ಹೋದಾಗ ಗುಡ್ ಲುಕಿಂಗ್ ಇದ್ದಾರೆ, ಅದಕ್ಕೆ ಓಟ್ ಹಾಕ್ತೀವಿ ಅಂತ ನನ್ನ ಹತ್ರ ಹೇಳಿದಂಥ ಆಂಟಿಗಳು ತುಂಬ ಜನ ಇದ್ದಾರೆ, ಸಾಕ್ಷಿ. ಅದು ಹೆಂಗೆ ಅನ್ಸುತ್ತೆ ನಿಮ್ಗೆ? ಹೆಂಗೆ ರಿಸೀವ್ ಮಾಡ್ತೀರಾ ಅಮ್ಮ ಆಗಿ? ಇಲ್ಲ, ತುಂಬ ಬಂದಿದ್ದಾರೆ ಪಾಪ ಹುಡುಗಿರು. ತುಂಬ ಅಂದರೆ ತುಂಬ ಬಂದಿದೆ. ನನ್ನ ಮೊಬೈಲಲ್ಲಿ ಏನೇಂದರೆ ಒಂದು 2,000 ಇರ್ಬೋದು ನನ್ನ ಹತ್ರ ಹುಡುಗಿರದ್ದು ಬಂದಿರೋರು ಪೇರೆಂಟ್ಸ್ ಪಾಪ ಕಳಿಸಿರೋದು. ನಾವಿನ್ನೂ ಏನೂ ಮಾಡಿಲ್ಲ, ನೋಡಬೇಕು, ಗೊತ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಮೇಡಮ್. ತಗೊಂಡಿದ್ದೀವಿ. ಆಗ್ತೀನಿ ಅಂತ ಹೇಳಿದ್ದಾನೆ, ಆಗ್ಬೋದು.
ಸರ್ ಅವರು ಪರವಾಗಿ ನೀವೇ ಈಗ ಮಾತಾಡಬೇಕು, ಯಾಕಂದರೆ ಅವರು ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಎಷ್ಟು ಹೆಮ್ಮೆ ಇದೆ, ಖುಷಿ ಇದೆ ಮಗನನ್ನು ಟಿ ವಿಲಿ ನೋಡೋದಾಗಿರ್ಬೋದು ಅಥವಾ ಜನ ಎಲ್ಲ ಬಂದಾಗ ಎಷ್ಟು ಹೆಮ್ಮೆ ಆಗುತ್ತೆ ಅವ್ರಿಗೆ? ಇಲ್ಲ ಮೇಡಮ್, ಅದ್ರ ಬಗ್ಗೆ ಖುಷಿ ಇದೆ. ಬಟ್ ನಾವು ಏನು ಗಮನಿಸ್ತಿರ್ತೀವಿ ಅಂತಂದರೆ ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಏನು ಸರಿಯಾಗಿ ಹೇಳ್ದ, ಸರಿಯಾಗಿ ಹೇಳಲಿಲ್ಲ, ಅಥವಾ ಇನ್ನೂ ಓದಬೇಕಾಗಿತ್ತಾ, ಇನ್ನೂ ಅಧ್ಯಯನ ಕಡಿಮೆ ಆಯಿತಾ, ಇದ್ರ ಬಗ್ಗೆ ಅವ್ರ ತಂದೆ ಚರ್ಚೆ ಮಾಡ್ತಾರೆ. ಮಗು ಇನ್ನೂ ಸ್ವಲ್ಪ ಓದಬೇಕಾಗಿತ್ತು, ಇನ್ನೂ ಏನಾದ್ರು ಪುಸ್ತಕ ಓದಬೇಕಾಗಿತ್ತು, ನಿನ್ನ ರೆಫರೆನ್ಸಸ್ ಆಗಲಿಲ್ಲ, ಇದು ಮಾಡಲಿಲ್ಲ, ಈ ಥರದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಬೇರೆ ಇನ್ನೊಬ್ಬರ ವಿಷಯ ಮಾತಾಡೋದು, ಅವ್ರದ್ದು ಇದು ಮಾಡೋದು, ಟ್ಯಾಕಲ್ ಮಾಡೋದು, ಅದು ಯಾವತ್ತೂ ನಾವು ಮಾಡಲ್ಲ, ಯಾವತ್ತೂ ಮಾಡಲ್ಲ. ಅಷ್ಟೇನೇ, ಅವರವರು ಸಂಬಂಧಪಟ್ಟಿದ್ದು ಅವರವರು ಭಗವಂತನ ಇಚ್ಛೆಗಳು ಎಲ್ಲದನ್ನೂ ಆ ಥರದಲ್ಲಿ ನಾವಿದ್ದೀವಿ ಮೇಡಮ್. ಈಗ ಅಮ್ಮಂದ್ರಿಗೆ ಏನಾಗುತ್ತೆ ಗೊತ್ತಾ, ಮೋಸ್ಟ್ ಆಫ್ ಅಮ್ಮಂದ್ರು ನಾವು ಅಡುಗೆ ಮಾಡಿದ ಮಕ್ಕಳು ತಿನ್ನಬೇಕು ಅಂತ ಒಂದು ಆಸೆ ಇರುತ್ತಲ್ವಾ. ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಪಾಪ ಹೊರಗಡೆನೇ ತಿಂತಾ ಇದ್ದಾರೆ. ಸೊ ಮಕ್ಕಳು ತಿಂದಷ್ಟು ಅಮ್ಮನಿಗೆ ಅಡುಗೆ ಮಾಡೋಕೆ ಉತ್ಸಾಹ ಬರುತ್ತೆ. ಅದನ್ನೆಷ್ಟು ಮಿಸ್ ಮಾಡ್ತೀರಾ? ಅದು ತುಂಬ ಮಿಸ್ ಮಾಡ್ಕೊಳ್ತೀನಿ, ತುಂಬ ಅಂದರೆ ತುಂಬ. ಈ ಒಂದು ದಿವಸ ನಾನು ಹೆಚ್ಚು ಕಡಿಮೆ 15 ದಿವಸದಲ್ಲಿ 2 ದಿನನೋ 1 ದಿನ ಊಟ ಮಾಡಿರ್ಬೋದು ಅವನು. ಬೆಳಗ್ಗೆ ನೋಡಿದೆ 5:30, ಇವತ್ತು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗೋಯ್ತು. 5:30 ಮನೆ ಬಿಡ್ತಾರೆ, 12:30. ನೆನ್ನೆ ಬಂದಾಗ 1.5 ಗಂಟೆ ಅಂತ ಕಾಣುತ್ತೆ ಬರ್ತಾರೆ. ಆಮೇಲೆ ಅವತ್ತಿಂದ ಅಪ್ಲೋಡ್ ಮಾಡ್ತಿರ್ಬೇಕು, ಅದೇನೇನಿದೆಯೋ ಅದನ್ನು ಮಾಡ್ಕೊಳ್ಳೋದು. 24 ಗಂಟೆ ಅವರು ಮೊಬೈಲಲ್ಲಿ ಇರ್ತಾರೆ, ಇಲ್ಲ ಜನದ ಹತ್ರ ಜನ ಬಂದಿರ್ತಾರೆ, ಹೇಗಿರ್ತಾರೆ. ಊಟ ತಿಂಡಿದ್ದು ಮಾತ್ರ ತುಂಬ ಬೇಜಾರಾಗುತ್ತೆ, ತುಂಬ ಅಂದರೆ ತುಂಬ ಬೇಜಾರು. ಅವ್ನಿಗೆ ಇಷ್ಟ ಅಂತ ಏನಾದ್ರು ಮಾಡಿರ್ತೀವಿ, ಅವ್ರು ಬರಲ್ಲ. ಇವತ್ತು ಮಾಡಿದ್ದೀನಿ, ಅವ್ನು ಬಂದಿಲ್ಲ. ಅವ್ರಿಗೆ ಸ್ವಲ್ಪ ಈ ಕ್ಯಾಪ್ಸಿಕಮ್ಮು, ಬದನೆಕಾಯಿ, ಆಲೂಗಡ್ಡೆ ಹಾಕಿ ಮಾಡಿದ ಪಲ್ಯ ಇಷ್ಟ, ತಿಳಿ ಸಾರು ತುಂಬ ಇಷ್ಟ. ಎರಡೂ ಮಾಡಿದೆ, ಎರಡೂ ಊಟ ಮಾಡಲಿಲ್ಲ. ಸ್ವೀಟು ಸಾಮಾನ್ಯ ತಿಂತಾನೆ ಅವನು, ಜಾಮೂನು. ಆಮೇಲೆ ಟ್ರೆಡಿಷನಲ್ ಸ್ವೀಟ್ಗಿಂತನೂ ಸ್ವಲ್ಪ ಈಗ ಬರುತ್ತಲ್ಲ ಏನಾದ್ರು ಸ್ವೀಟು, ಡ್ರೈ ಜಾಮೂನು, ಅದು ಇದು ತಿಂತಾರೆ, ಐಸ್ ಕ್ರೀಮು ಅದು ತಿಂತಾರೆ. ಹೊರಗಡೆ ಊಟ ಮಾಡ್ತಾರೆ ಸ್ವಲ್ಪ ಚೆನ್ನಾಗಿ, ಹೊರಗಡೆ ತಿಂತಾನೆ. ಒಂದ್ಸಗಿ ಹೆತ್ತ ಕರಳಿಗೆ ಏನಾಗುತ್ತೆ ಅಂದರೆ, ಮಕ್ಳಿಗೆ ಹುಷಾರಿಲ್ಲ ಅಂದರೆ ಮನೆಯಿಂದ ಕಳ್ಸೋಕ್ಕೆ ಇಷ್ಟನೇ ಆಗಲ್ಲ. ಪಾಪ ಸ್ವಲ್ಪ ಅವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ಸುಸ್ತು ಬೇರೆ ಆಗಿದ್ದಾರೆ. ಬಟ್ ಅನಿವಾರ್ಯ, ಪ್ರಚಾರಕ್ಕೆ ಹೋಗಲೇಬೇಕು. ಈ ಟೈಮಲ್ಲಿ ಹೆಂಗೆ ಅನ್ಸುತ್ತೆ ಮಕ್ಕಳು? ಮೇಡಮ್, ನಾನು ಕಷಾಯ ಮಾಡಿಕೊಟ್ಟಿದ್ದೀನಿ, ಅದನ್ನು ಕುಡಿದಿಲ್ಲ, ಅರ್ಧ ಇಟ್ಟಿದ್ದಾರೆ. ಫೋನ್ ಬಂತು ಅಂತ ಇಟ್ಟಿದ್ದಾರೆ, ಅದನ್ನು ಬಿಸಿಯಾಗಿ ಕುಡಿಬೇಕಾಗಿತ್ತು, ಅದು ಅರ್ಧ ಉಳಿದಿದೆ. ಹಾಗಾಗತ್ತೆ ಏನು. ಆಮೇಲೆ ಉಪ್ಪು ಅರಿಶಿನ ಹಾಕಿ ಗಾರ್ಗಲ್ ಮಾಡು ಅಂತ ಕೊಟ್ಟಿರ್ತೀನಿ, ಅದು ಹಾಗೆ ಇರುತ್ತೆ. ಅಲ್ಲೊಂದು ಫೋನ್ ಬರುತ್ತೆ, ಮತ್ತು ಅದು ಹಾಗೇ ಇರುತ್ತೆ, ಅದು ಅಲ್ಲೇ ಹಾಗೇ ಇರುತ್ತೆ. ಹಾಗಾಗಿ ಏನು ನೋಡ್ತಾ ಇರೋದು ಮನಸ್ಸಿನಲ್ಲಿ ಸುಮ್ಮನೆ ಸಂಕಟ ಪಡ್ಕೊಳ್ಳೋದು. ನಮ್ಮ ಹತ್ರದವ್ರು ಇರ್ತಾರಲ್ಲ, ಅಕ್ಕ ತಂಗಿರ ಹತ್ರ ಮತ್ತು ಮನೆಯವ್ರ ಹತ್ರ ಮಾತಾಡ್ಕೊಳ್ಳೋದು, ಅಯ್ಯೋ ಇವತ್ತು ಊಟ ಮಾಡಿಲ್ಲ, ಗಂಟ್ಲು ನೋವು ಅಂತಿದ್ದಾನೆ, ಇದು ಮಾಡ್ತಿದ್ದಾನೆ ಅಂತ ಮಾತಾಡೋದು ಅಷ್ಟೇನೆ. ಮೋದಿಯವರು, ಅಮಿತ್ ಶಾ ಅವರು ತೇಜಸ್ವಿ ಸೂರ್ಯ ಬಗ್ಗೆ ತುಂಬ ಒಂದು ಭರವಸೆ ಇಟ್ಕೊಂಡಿದ್ದಾರೆ, ಮೆಚ್ಚುಗೆ ಮಾತುಗಳನ್ನು ಆಡ್ತಾರೆ. ಅದಕ್ಕೆ ಸಾಕ್ಷಿ ಅಂದರೆ ಗೆದ್ದಂಥ ಫಸ್ಟ್ ಟರ್ಮಲ್ಲೇ ಅವರಿಗೆ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದು. ಮೋದಿ ಸರ್ನ ನೀವು ಮೀಟ್ ಮಾಡಿದ್ದೀರಾ? ಇಲ್ಲ ಮೇಡಮ್, ಮಾಡಿಲ್ಲ. ನಾನು ಹೋಗಿದ್ವಿ ನಾವು ಪಾರ್ಲಿಮೆಂಟ್ಗೆ ಯಾವಾಗ ತೇಜಸ್ವಿ ಇಲ್ಲ ಅವತ್ತು ಸೆರೆಮನಿಗೆ ಹೋಗಿರಲಿಲ್ಲ. ಆಮೇಲೆ ಯಾವಾಗಲೂ ಒಂದು ಸತಿ ಹೋಗಿದ್ವಿ. ಅವತ್ತೇ ಮೋದಿ ಅವರದ್ದು ಅಲ್ಲಿ ಮಾತಾಡ್ತಾಯಿದ್ರು, ಮೋದಿ ಅವ್ರು ಮಾತಾಡ್ತಾಯಿದ್ರು, ಕೇಳಿದ್ವಿ. ಸ್ವಲ್ಪ ದೂರದಲ್ಲಿದ್ವಿ, ನೋಡಿದ್ವಿ ಅಷ್ಟೇ. ಫೋಟೋಸ್ಗಳಿಗೆಲ್ಲ ಮುಂಚೆನೇ ಅಪಾಯಿಂಟ್ಮೆಂಟ್ ಬೇಕಾಗಿತ್ತಂತೆ, ಸೊ ನಾವು ಮಾಡಿರಲಿಲ್ಲ, ಅದೊಂದು ಮಿಸ್ ಆಯಿತು. ಹಾಂ, ತೆಗೆಸ್ಕೋಬೋದು. ನಮ್ಮ ರಾಷ್ಟ್ರ ನಾಯಕ, ನಾವೆಲ್ಲರೂ ನಾಯಕರು ಅವರು, ಏನೋ ಒಂದು ಆಸೆ ಇರುತ್ತೆ. ಮಗನ ಬಗ್ಗೆ ಮೆಚ್ಚುಗೆ ಮಾತಾಡಿದಾಗ ಖುಷಿ ಆಗುತ್ತೆ ಮೇಡಮ್, ಖುಷಿ ಆಗುತ್ತೆ. ಅಟ್ಲೀಸ್ಟ್ ಅಲ್ಲಿ ತನಕ ರೀಚ್ ಆಗಿದ್ದಾನಲ್ಲ, ಯಾರ್ದೂ ಸಪೋರ್ಟ್ ಇಲ್ಲ, ಬೈ ಓನ್ ಅವರ ಐಡೆಂಟಿಟಿನಲ್ಲಿ ಹೋಗಿದ್ದಾನಲ್ಲ ಅಂತ ಸಂತೋಷ ಆಗುತ್ತೆ ಮೇಡಮ್. ಇನ್ನು ಏನು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ? ಮೇಡಮ್, ಈ ರಾಜಕಾರಣಕ್ಕೆ ಬಂದಾದ ಮೇಲೆ ಏನೇನು ಪ್ರಾಬ್ಲಮ್ಸ್ ಇದೆ ಪ್ರತಿಯೊಂದೂ ಅಧ್ಯಯನ ಮಾಡಬೇಕು. ಫಸ್ಟು ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಅದನ್ನು ಯಾವ ಮೂಲಕದಲ್ಲಿ ಹೋದರೆ ಹೇಗೆ ಮಾಡ್ಬೋದು. ಯಾವುದನ್ನು ಒಂದೇ ಸರ್ತಿಗೆ ಮಾಡಿಸೋಕ್ಕೆ ಸಾಧ್ಯನೇ ಇಲ್ಲ. ಮನೆಯಲ್ಲೇ ಒಂದು ಕೆಲಸ ಮಾಡಬೇಕು ಅಂದರೆ, ಇದು ಮಾಡಬೇಕು ಅಂದರೆ ಎಷ್ಟು ಪ್ಲ್ಯಾನ್ ಹಾಕ್ಕೊಂಡ್ರೂ ಸಾಕಾಗಲ್ಲ. 4 ಜನ ನೆಂಟರು ಬರ್ತಾರೆ ಅಂದರೆ ಮನೆ ಹೆಂಗಾಗಿರುತ್ತೆ, ಇದಾಗಿರುತ್ತೆ. ಸೊ ಒಂದು ದೇಶದ ಕೆಲಸ ಮಾಡಬೇಕು ಅಂತಂದಾಗ ಹಿರಿಯರೆಲ್ಲ ಸಲಹೆ ತಗೋಬೇಕು. ಯಾವುದು ಮಾಡಿದ್ರೆ ಆಗುತ್ತೆ, ಯಾವ ಸರಿ ಆಗುತ್ತೆ, ಯಾವ ತಪ್ಪಾಗುತ್ತೆ, ಪ್ರೋಸ್ ಆ್ಯಂಡ್ ಕಾನ್ಸ್ ತುಂಬ ಯೋಚನೆ ಮಾಡಬೇಕಾಗತ್ತೆ. ಇದೆಲ್ಲ ಯೋಚನೆ ಮಾಡಿ ಮಾಡಬೇಕು. ತುಂಬ ಕೆಲಸ ಇದೆ ಮೇಡಮ್ ದೇಶದಲ್ಲಿ ಮಾಡುವಂಥದ್ದು, ಬೇಕಾದಷ್ಟಿದೆ. ಮುಗಿದೋಯ್ತು ಅನ್ನೋದು ಇಲ್ಲವೇ ಇಲ್ಲ, ಬರ್ತಾನೆ ಇರುತ್ತೆ. ಆಮೇಲೆ ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಟ್ ಅಂತ. ಅದು ನೀವು ಎಷ್ಟೇ ಮಾಡಿಕೊಟ್ರು 99 ಮಾಡಿದ್ರು, 1 ಮಾಡಿಲ್ಲ ಅಂತಂದರೆ 99 0 ಆಗುತ್ತೆ. ಸೊ ಅದಕ್ಕೇನೂ ಮಾಡೋಕ್ಕಾಗಲ್ಲ. ಅವೆಲ್ಲ ಅಭ್ಯಾಸ ಆಗ್ತಾ ಹೋಗ್ಬೇಕಷ್ಟೇನೆ ಮೇಡಮ್. ನೀವು ಟಿಪಿಕಲ್ ಅಮ್ಮ ಥರ ಬಿಸಿಲಲ್ಲಿ, ಸಖತ್ ಬಿಸಿಲಿದೆ ಹೊರಗಡೆ, ಸುತ್ತಾಡಿ ಬಂದಾಗ ಹರಳೆಣ್ಣೆ ಹಾಕಿ ತಟ್ಟೋದು ಅಂಥದ್ದೆಲ್ಲ ಮಾಡ್ತೀರಾ? ಅವರು ಇಲ್ಲ, ನಾವು ಬರೋ ಹೊತ್ತಿ ನಾನು ನಿಜವಾಗ್ಲೂ ಮಲಗಿಬಿಟ್ಟಿರ್ತೀವಿ. 12 ಗಂಟೆ ತನಕ ಕಾಯ್ತೀನಿ, ಬರಿಲ್ಲ ಅಂತ ಮಲಗ್ತೀವಿ. ಹುಡುಗರು ಕೆಲವರು ಹಚ್ಚಿಸ್ಕೊತಾನೆ. ಮುಂಚೆ ಎಲ್ಲ ಮಾಡ್ತಾಯಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅವನವನೇ ಮಾಡ್ಕೊತಾನೆ. ಮುಂಚೆ ಮಾಡ್ತಾಯಿದ್ದೆ, ತಲೆ ಹಿಂಗೆ ಅನ್ನಮ್ಮ ಅಂತಿದ್ದ, ಹಿಂಗೆ ತಲೆ ನೋವುತ್ತೆ ಅಂತ ಮಾಡ್ತಾಯಿದ್ದೆ. ಈಗಿಲ್ಲ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.